ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಹುಚ್ಚೆಳ್ಳು ಪುಡಿ ಮಾಡ್ತಾಯಿದ್ದೀನಿ. ಹುಚ್ಚೆಳ್ಳು ಪುಡಿ ಅಂದರೆ ಹಳ್ಳಿಕಾಡು ಸೈಡೆ ತುಂಬ ಜನಕ್ಕೆ ಗೊತ್ತಿರುತ್ತೆ, ಬಟ್ ತುಂಬ ಜನಕ್ಕೆ ಗೊತ್ತಿಲ್ಲ ಅನಿಸುತ್ತೆ. ಹುಚ್ಚೆಳ್ಳು ಅಂದರೆ ಮತ್ತು ಬಾಣ್ತಿರಿಗೆ ಮತ್ತು ಮೈನರ್ದಂಥ ಹೆಣ್ಮಕ್ಳಿಗೆ ತುಂಬ ಯೂಸ್ ಮಾಡ್ತಾಳೆ ಹುಚ್ಚೆಳ್ಳು ಎಣ್ಣೆ ಮತ್ತು ಹುಚ್ಚೆಳ್ಳು ಪೌಡ್ರನ್ನ. ಇದು ರೊಟ್ಟಿಗೆ ಮತ್ತು ಅನ್ನಕ್ಕೆ ತುಪ್ಪ ಕಲಿಸ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಈ ರೆಸಿಪಿ ಮಾಡೋದು ಹೇಗೆ ಅಂದರೆ, ಹುಚ್ಚೆಳ್ಳನ್ನ ಚೆನ್ನಾಗಿ ತೊಗೊಂಡು ಅದನ್ನ ಬಾಣಲಿಲಿ ಚೆನ್ನಾಗಿ ಹುರಿಬೇಕು. ಅದಕ್ಕೆ ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿ, ಖಾರಕ್ಕೆ ಮೆಣಸು, ಜೀರಿಗೆ, ಉಪ್ಪು ಇಷ್ಟನ್ನು ಬಳಸ್ತಾ ಇದ್ದೀನಿ. ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಇದನ್ನು ನಾನಿಲ್ಲಿ 1 ಕಪ್ ಆಗೋಷ್ಟು ಹುಚ್ಚೆಳ್ಳು ತೊಗೊಂಡಿದ್ದೀನಿ. ಇದನ್ನು ಲೋ ಫ್ಲೇಮಲ್ಲಿ ಹುಚ್ಚೆಳ್ಳನ್ನ ಚೆನ್ನಾಗಿ ಹುರ್ಕೊಬೇಕು. ಅದು ಹಸಿ ಥರ ಇದ್ದರೆ ಅದು ಪೌಡ್ರ್ ಆಗೋಲ್ಲ, ಅಂಟುತ್ತೆ. ಮಿಕ್ಸಿ ಜಾರಲ್ಲೇ ಅಂಟುತ್ತೆ, ಪೌಡ್ರ್ ಥರ ಬರೋದಿಲ್ಲ. ಅದಕ್ಕೋಸ್ಕರ ಚೆನ್ನಾಗಿ ಗಟ್ಟಿ ಆಗೋ ಥರ ಚೆನ್ನಾಗಿ ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುರಿಬೇಕು. ಹಾಗೆ ಇದು ಜಿಂಕ್ ಒಮೆಗಾ 3 ಇರೋದ್ರಿಂದ ಬಾಡಿ ಫ್ಯಾಟ್ಗೆ ರೆಡ್ಯೂಸ್ ಮಾಡುತ್ತೆ ಮತ್ತು ಸ್ಕಿನ್ಗೆ ಮತ್ತು ಹೇರ್ ಗ್ರೋತ್ಗೆ ತುಂಬ ಒಳ್ಳೆಯದು. ಹುಚ್ಚೆಳ್ಳನ್ನ ಬಳಸೋದ್ರಿಂದ ಈ ರೀತಿ ಯೂಸ್ಫುಲ್ ಆಗಿರೋ ಸ್ಕಿನ್ಗೆ, ಹೇರ್ಗೆ ಯೂಸ್ಫುಲ್ ಆಗಿರೋ ಈ ಪೌಡ್ರನ್ನ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಮತ್ತು ಇಲ್ಲಿ ಖಾರಕ್ಕೋಸ್ಕರ ನಾನು ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಮತ್ತು ಎರಡೂ ಕೂಡ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಹುರ್ಕೊಬೇಕು. ಅದಕ್ಕೆ ನಾನಿಲ್ಲಿ 2 ಟೇಬಲ್ ಸ್ಪೂನ್ ಆಗೋಷ್ಟು ಕಾಳುಮೆಣಸು ಮತ್ತು 1 ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕ್ತಾಯಿದ್ದೀನಿ. ಎಲ್ಲ ಖಾರನೇ ಯೂಸ್ ಮಾಡೋದ್ರಿಂದ, ಹುಚ್ಚೆಳ್ಳು ಒಂದು ಸ್ವಲ್ಪ ಹೀಟ್ ಇರೋದ್ರಿಂದ ಅದನ್ನು ಬಾಣ್ತಿರಿಗೆ ಮತ್ತು ಡೆಲಿವರಿ ಆದಮೇಲೆ ಪೋಸ್ಟ್ ಪ್ರೆಗ್ನೆನ್ಸಿಲಿ ತುಂಬ ಯೂಸ್ ಮಾಡ್ತಾರೆ. ತುಂಬ ಯೂಸ್ಫುಲ್ ಕೂಡ ಇದು. ಕಾಳುಮೆಣಸು ಮತ್ತು ಜೀರಿಗೆ ಹಾಕಿ ಚೆನ್ನಾಗಿ ಅದನ್ನ ಲೋ ಫ್ಲೇಮಲ್ಲಿ ಹುರ್ಕೊಬೇಕು. ಪೌಡ್ರ್ ಥರ ಬರೋದ್ರಿಂದ ನಮಗೆ ಅದು ಅಂಟಬಾರ್ದು. ಹಾಗೆ ಚೆನ್ನಾಗಿ ಹುರಿದಿರೋದನ್ನ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ. ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅದನ್ನು ನೋಡಿಕೊಂಡು, ಮತ್ತು ನಿಮಗೆ ಖಾರ ಹೇಗೆ, ನೀವು ಜಾಸ್ತಿ ಖಾರ ತಿಂತೀರಾ ನೋಡ್ಕೊಂಡು ಖಾರ ಹಾಕ್ಕೊಳ್ಳಿ. ನಾನಿಲ್ಲಿ ಅದಕ್ಕೆ ಮಿಕ್ಸಿ ಜಾರಲ್ಲಿ ರುಬ್ಬಿದ ಮೇಲೆ, ತರ್ತರಿಗೆ ರುಬ್ಬಾದ್ಮೇಲೆ ಅದಕ್ಕೆ ಇಲ್ಲಿ ಹಳ್ಳುಪ್ಪು ಹಾಕ್ತಾಯಿದ್ದೀನಿ. ಉಪ್ಪಳ್ಳು ಹಾಕ್ಕೊಂಡು ಸ್ವಲ್ಪನೇ ಹುಚ್ಚೆಳ್ಳು, ನಮ್ಗೆ ಎಷ್ಟು ಕ್ವಾಂಟಿಟಿಲಿ ಪೌಡ್ರು ಬೇಕು ಹಾಗೆ ನೋಡಿಕೊಂಡು ನಾನಿಲ್ಲಿ ಸ್ವಲ್ಪನೇ ಹುಚ್ಚೆಳ್ಳನ್ನು ಅದ್ರ ಬಿಸಿ ಆರಿದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕಿ ನಾನು ರುಬ್ಬಿಟ್ಕೊತಾ ಇದ್ದೀನಿ. ನೋಡಿ, ಇಲ್ಲಿ ಈ ರೀತಿ ಫಾರ್ಮಲ್ಲಿ ಪೌಡ್ರ್ ಬರಬೇಕು. ಇದನ್ನು ಒಂದು ಬಟ್ಲಲ್ಲಿ ಮೊಸರಿಗೆ ಈ ಪೌಡ್ರ್ 1 ಟೇಬಲ್ ಸ್ಪೂನ್ ಆಗೋಷ್ಟು ಪೌಡ್ರನ್ನ ಹಾಕಿ ಕಲಸಿ ರೊಟ್ಟಿಗೆ ತಿಂದರೆ, ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿಗೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಸ್ಕಿನ್ಗೆ, ಹೆಲ್ತ್ಗೆ ಮತ್ತು ಬಾಡಿ ವೆಯ್ಟ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ ರೆಡ್ಯೂಸ್ ಮಾಡೋಕ್ಕೆ. ಒಂದು ಸಲ ಟ್ರೈ ಮಾಡಿ ಪ್ಲೀಸ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಹೆಲ್ತಿ ಟಿಪ್ಸ್ಗಳು ಬೇಕಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಫಾರ್ ವಾಚಿಂಗ್.